ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ. ಹಾಗೆ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿನ ಯಾವ ಥರ ನಾನು ಮಾಡ್ತೀನಿ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬರ್ರಿ ಇವಾಗ ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತಾ ನಿಮಗೆ. ಭಾಳ ಟೇಸ್ಟ್ ಆಗುತ್ತೆ ಎಗ್ ಬಿರಿಯಾನಿ. ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಎಗ್ ಬಿರಿಯಾನಿ ಮಾಡ್ತಾಯಿರ್ತೀನಿ. ಬರೀ ಇವಾಗ ಎಗ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಬೇಕು, ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ನೋಡಿ, ನಾನು ಎಗ್ ಬಿರಿಯಾನಿ ಮಾಡಲಿಕ್ಕೆ 6 ಎಗ್ಗನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿರಿ, ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಂಡನಿ, ಒಂದು ಟೊಮೊಟೊನ ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನಿ. ಕೊತ್ತಂಬರಿನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ತಗೋಬೇಕು, ಭಾಳ ಟೇಸ್ಟ್ ಆಗುತ್ತೆ ಎಗ್ ಬಿರಿಯಾನಿಗೆ. ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಹಾಗೆ ಜೀರಿಗೆ ನೋಡಿ. ಹಾಗೆ ಎಗ್ ಮಸಾಲ ತೊಗೊಂಡಿದ್ದೀನಿ ನಾನು. ಎಗ್ ಮಸಾಲ ಪಾಕೆಟ್ ಇರುತ್ತಲ್ಲ, ಎಗ್ ಮಸಾಲದ್ದು, ಅದನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿರಿ, ಒಂದು ದೊಡ್ಡ ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡನಿ. ಹಾಗೆ ನೋಡಿರಿ, ಸ್ವಲ್ಪ ಶುಂಠಿ, ಮೆಣಸಿನ್ಕಾಯಿ, ಹಾಗೆ ನೋಡಿರಿ 2ರಿಂದ 3 ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡನಿ. 2 ಲವಂಗ, 2 ಚಕ್ಕೆ, 2 ಏಲಕ್ಕಿ ತೊಗೊಂಡಿದ್ದೀನಿ. ಬರ್ರಿ ಇವಾಗ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ನಾನಿವಾಗ ಫಸ್ಟಿಗೆ ಎಗ್ಗನ್ನ ಬೇಯಿಸ್ಕೊತೀನಿ. ಎಗ್ಗನ್ನ ಬೇಯಕ್ಕಿಟ್ಕೊತೀನಿ. ನೋಡಿರಿ ಒಂದು ಪಾತ್ರೆಗೆ ನೀರು ಹಾಕಿ, ಎಗ್ ಮುಳುಗುವಷ್ಟು ನೀರು ಹಾಕಿ ನಾನು ಇಟ್ಕೊಂಡನಿ. ಅದಕ್ಕೆ ನೋಡಿರಿ 6 ಎಗ್ ತೊಗೊಂಡಿದ್ದೀನಲ್ವ, 6 ಎಗ್ಗನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಎಗ್ಗು ಬೇಯಲಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಉಪ್ಪು ಹಾಕಿ ಹಾಗೆ ಒಂದು ಈರುಳ್ಳಿ ಸಿಪ್ಪಿನ ಹಾಕಿದರೆ ಎಗ್ ಚೆನ್ನಾಗಿ ಬೇಯ್ತವೆ. ಸಿಪ್ಪಿನೂ ಈಸಿಯಾಗಿ ಬರುತ್ತೆ. ಸಿಪ್ಪಿ ಬಿಡಿಸುವಾಗ ಎಗ್ ಬೆಂದಮೇಲೆ ಸಿಪ್ಪಿ ಬಿಡಿಸುವಾಗ ಈಸಿಯಾಗಿ ಸಿಪ್ಪಿ ಬರುತ್ತೆ. ಹಾಗಾಗಿ ನಾನು ಎಗ್ ಬೇಯಲಿಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಈ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪಿರುತ್ತಲ್ಲ, ಆ ಈರುಳ್ಳಿ ಸಿಪ್ಪಿನ ಹಾಕೋತೀನಿ. ಇವಾಗ ಇದು ಒಂದು 5ರಿಂದ 10 ನಿಮಿಷ ಎಗ್ ಬೇಯಲಿ. ಹಾಗೆ ನೋಡಿರಿ, ಯಾವ ಥರ ಎಗ್ ಬಿರಿಯಾನಿ ಮಸಾಲ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಬರ್ರಿ ಇವಾಗ ಮಸಾಲ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೋಡಿರಿ ಇವಾಗ ಮಸಾಲೆ ಏನೇನು ಹಾಕ್ತೇನೆ ಅಂತೇಳಿ ತೋರಿಸ್ತೀನಿ. ನೋಡಿರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 2 ಲವಂಗ, 2 ಚಕ್ಕೆ ತೊಗೊಂಡಿದ್ನಲ್ಲ, ಏಲಕ್ಕಿನ, ಇವನ್ನ ನಾನು ಮಿಕ್ಸಿ ಜಾರಿಗೆ ಹಾಕೋತಾಯಿದ್ದೀನಿ. ಇವಾಗ ಖಾರನ ನೋಡಿಕೊಂಡು ಹಾಕ್ಕೊಡ್ರಿ. ಎಗ್ ಬಿರಿಯಾನಿಗೆ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು, ಖಾರ ಪುಡಿ ಕೂಡ ಹಾಕಿ ಮಾಡ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ. ನೋಡಿರಿ, ಮೆಣಸಿನ್ಕಾಯಿ ಹಾಕ್ಕೊಂಡೆ, ಶುಂಠಿ ಹಾಕ್ಕೊಂಡೆ ಮಿಕ್ಸಿ ಮಾಡಲಿಕ್ಕೆ. ಹಾಗೆ 2 ಏಲಕ್ಕಿ ಹಾಕೋತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಜಾಸ್ತಿ ನಮ್ಮನೇಲಿ ಮಸಾಲ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಚಕ್ಕೆ ಹಾಕ್ಕೊಂಡನಿ. 2 ಲವಂಗನ ಹಾಕೋತಾಯಿದ್ದೀನಿ. ನೋಡಿರಿ, ಈಗ ನೋಡಿರಿ, 2 ಬೆಳ್ಳುಳ್ಳಿನ ಈ ಥರ ಸಿಪ್ಪಿ ಸುಲಿದಿಟ್ಕೊಂಡಿದ್ದೆ, 2 ಬೆಳ್ಳುಳ್ಳಿನ ಹಾಕೋತಾಯಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಎಗ್ ಬಿರಿಯಾನಿ. ಹಾಗೆ ನೋಡಿರಿ, ಟೊಮೊಟೊನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು ಟೊಮೊಟೊನ ಮಿಕ್ಸಿ ಮಾಡೋಕೆ ಹಾಕೋಬೇಕು. ಇನ್ನೊಂದು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಒಗ್ಗರಣೆ ಹಾಕುವಾಗ ತೋರಿಸ್ತೇನೆ ನಾನು. ಈಗ ನೋಡಿರಿ, ಒಂದು ದೊಡ್ಡ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದನ್ನು ಮಿಕ್ಸಿ ಮಾಡ್ಲಿಕ್ಕೆ ಹಾಕೋತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ನೋಡಿ, ಕೊತ್ತಂಬರಿ ಹಾಕೋತಾಯಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗುತ್ತೆ ಎಗ್ ಬಿರಿಯಾನಿ. ನಾನು ಈ ಥರ ಮಾಡ್ತೀನಿ. ಎಲ್ಲರೂ ಬೇರೆ ಬೇರೆ ಥರ ಮಾಡಿರ್ತಾರೆ. ನಾನು ಎಗ್ ಬಿರಿಯಾನಿ ಈ ಥರ ಮಾಡ್ತೀನಿ. ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋತೀನಿ. ನೋಡಿರಿ, ಇವಾಗ ಸಣ್ಣಕ್ಕೆ ಮಸಾಲ ಮಿಕ್ಸಿ ಮಾಡಿ ಇಟ್ಕೊಂಡನು ನಾನು. ನೋಡಿರಿ, ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡನಿ. ಬರ್ರಿ ಇವಾಗ ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತೀನಿ. ಹಾಗೆ ಈ ಕಡೆ ನೋಡಿರಿ, ಎಗ್ಗು ಬೇಯ್ತಾ ಇದಾವು. ಹಾಗೆ ನಾನು ಅಕ್ಕಿನ 2 ಕಪ್ಪಿನಷ್ಟು 2.5 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡಲಿಕ್ಕೆ. ನಾವು, ನನ್ನ ಮಗ, ನಮ್ಮ ಮನೆಯವರು, ನಾನು ಅಷ್ಟೇ ಅಲ್ವ, ಹಾಗಾಗಿ 2.5 ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡಲಿಕ್ಕೆ. ನಾರ್ಮಲ್ ಅಕ್ಕಿಯಲ್ಲೂ ಮಾಡ್ಬೋದು, ಇಲ್ಲ ಬಾಸುಮತಿ ರೈಸಲ್ಲೂ ಮಾಡ್ಬೋದು. ನಾನು ನಾರ್ಮಲ್ ಸ್ಟೀಮ್ ಅಕ್ಕಿ ಇರುತ್ತಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ಬರೀ ಇವಾಗ ಎಗ್ ಬಿರಿಯಾನಿ ಯಾವ ಥರ ಒಗ್ಗರಣೆ ಹಾಕೋದು ಅಂತೇಳಿ ನೋಡೋಣ. ನೋಡಿರಿ, ಎಗ್ ಕೂಡ ಈ ಥರ ನಾನು ಬೇಯಿಸಿ ಸಿಪ್ಪಿ ಸುಲಿದಿಟ್ಕೊಂಡನಿ. ಇವಾಗ ಎಣ್ಣೆ ಕಾಯಿ ಹಾಕಿಟ್ಕೊಂಡು ಒಂದು ಕುಕ್ಕರಿಗೆ
ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದತ್ತಿಲ್ಲ ನೋಡ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಎಗ್ ಬಿರಿಯಾನಿ ಒಗ್ಗರಣೆ ಹಾಕಲಿಕ್ಕೆ ನಾವು ಸಾಸಿವೆ ಜೀರಿಗೆನ ಹಾಕೋದಿಲ್ಲ, ಡೈರೆಕ್ಟ್ ನಾನು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಡೈರೆಕ್ಟ್ ಈರುಳ್ಳಿನ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಕತಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಬಿಸಿ ಬಿಸಿದಷ್ಟೇ ಮಾಡಿರ್ತೀನಿ ಎಗ್ ಬಿರಿಯಾನಿ ಎಲ್ಲ ನಾನು ಲಂಚ್ ಬಾಕ್ಸಿಗೆ ಕಟ್ಟೋದಿಲ್ಲ. ಮನೆಯಲ್ಲೇ ರಾತ್ರಿ ಊಟಕ್ಕೆ ಬಿಸಿ ಬಿಸಿದು ಊಟ ಮಾಡಲಿಕ್ಕೆ ಮಾಡಿರ್ತೀನಿ ಎಗ್ ಬಿರಿಯಾನಿನ. ನೋಡಿರಿ, ಈ ಥರ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿರಿ, ಹಾಗೆ ಅರಶಿನ ಪುಡಿ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ನಾವು ಮೆಣಸಿನ್ಕಾಯಿನ ರುಬ್ಕೊಂಡಲ್ವ, ಹಾಗಾಗಿ ಖಾರ ಪುಡಿನ ಟೇಸ್ಟಿಗೆ ಮಾತ್ರ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿರಿ, ಎಗ್ ಮಸಾಲ ಪೌಡ್ರದ್ದು ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಮಾಡುವಾಗ ನಾವು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿರ್ತೀವಿ. ಎಗ್ ಮಸಾಲ ಪೌಡ್ರನ್ನ ನೋಡಿಕೊಂಡು 1 ಸ್ಪೂನಷ್ಟು ಅಷ್ಟೇ ಹಾಕ್ಕೋಬೇಕು. ಚೆನ್ನಾಗಿ ಅನ್ನಿಸ್ತದೆ ಟೇಸ್ಟ್. ಭಾಳ ಮಸಾಲೆ ಅಂದ್ರೆ ಬಾಯಿ ಕಟ್ಟಿಬಿಡ್ತೈತಿ, ತಿನ್ನೋಕ್ಕಾಗಲ್ಲ. ನೋಡಿರಿ, ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಕತಿ. ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿರಿ ಎಗ್ ಬಿರಿಯಾನಿನ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿರಿ, ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಟೊಮೊಟೊನೂ ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಎಷ್ಟು ನೀಟಾಗಿ ಫ್ರೈ ಆಗಿದೆ. ಇವಾಗ ಸಣ್ಣಕ್ಕೆ ಹೆಚ್ಚಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ, ಆ ಮಸಾಲನ ಹಾಕ್ತದನ್ನು ನೋಡಿರಿ. ಮಸಾಲನ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಎಲ್ಲ ಮಸಾಲನ ಹಾಕಿದೆ. ಇವಾಗ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಭಾಳ ಟೇಸ್ಟ್ ಆಗುತ್ತೆ ಎಗ್ ಬಿರಿಯಾನಿ, ಖಾರ ಖಾರವಾಗಿ ರುಚಿ ಆಗುತ್ತೆ. ನೋಡಿರಿ, ಇವಾಗ ಎಗ್ಗನ್ನು ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ. ಅಂದರೆ ಯಾಕಂದರೆ ಮಸಾಲ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಎಗ್ಗಿಗೆ ಅಂಥೇಳಿ ಈ ಥರ ನಾನು ಬಾಯ್ಲ್ ಎಗ್ ಮಾಡಿದ್ವಲ್ಲ, ಸಿಪ್ಪೆ ಸುಲಿದಿಟ್ಕೊಂಡಿದ್ದೆ, ಅದನ್ನು ಇವಾಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಶ್ರಾವಣ ಇತ್ತು, ಹಬ್ಬ ಇತ್ತಲ್ವ, ಹಾಗಾಗಿ ಎಗ್ ಮನೆಯಲ್ಲಿ ಮಾಡಿರಲಿಲ್ಲ ನಾವು. ಹಾಗಾಗಿ ಎಲ್ಲ ಮುಗೀತಲ್ವ ಹಬ್ಬ ಎಲ್ಲ. ನನ್ನ ಮಗ ಎಗ್ ಬಿರಿಯಾನಿ ಮಾಡಿ ಮಮ್ಮಿ, ಭಾಳ ದಿನ ಆಗೈತಿ ಅಂತ ಹೇಳ್ದೆ. ಹಾಗಾಗಿ ನಾನು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ನೋಡಿರಿ, ಇವಾಗ ಎಗ್ಗನ್ನು ಕೂಡ ಆ ಥರ ಮಾಡಿಟ್ಕೊಂಡ್ವಿ. ಇವಾಗ ಎರಡು ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಎಗ್ ನೀಟಾಗಿ ಬೇಯೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಎಗ್ ಕೂಡ ಅದ್ರಲ್ಲಿ ಒಡೆದು ಹಾಕಿದ್ದನ್ನ ನಾನು 4 ಎಗ್ಗು ಬೇಯಿಸಿಟ್ಕೊಂಡಿದ್ದೆ. 2 ಎಗ್ಗನ್ನು ಅದ್ರಲ್ಲಿ ಒಡೆದು ಹಾಕಿ ನೀಟಾಗಿ ಫ್ರೈ ಮಾಡಿದೆ. ಇವಾಗ ಬೇಯಿಸಿಟ್ಕೊಂಡಿರೋ ಎಗ್ಗನ್ನು ಅದಕ್ಕೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಗ್ಗು ಒಡಿದಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ಥರ ನಿಧಾನಕ್ಕೇ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮಸಾಲ ಎಲ್ಲ ಎಗ್ಗಿಗೆ ಹೀರ್ಕೊಳ್ಳುತ್ತೆ. ನೋಡಿರಿ, ಇವಾಗ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಎಗ್ಗು ಹೀರ್ಕೊಂಡಿದೆ. ಇವಾಗ ಹಸಿ ಬಿಸಿ ಇರಬಾರ್ದು, ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಅಕ್ಕಿನ ನೀಟಾಗಿ 2 ಸರಿ ತೊಳೆದು ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿರಿ, ಅಕ್ಕಿ ಹಾಕಿಂದ ಭಾಳ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಗ್ಗೆಲ್ಲ ಒಡೆದ್ಬಿಡ್ತೈತಿ. ನೋಡಿರಿ, ಮಿಕ್ಸಿ ಜಾರಿಗೆ ನಾನು ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 6 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನಾನು ಹಾಕ್ತಾಯಿದ್ದೀನಿ. ನೋಡಿರಿ, ಮಿಕ್ಸಿ ಜಾರಿಗೆ ಅದರಲ್ಲೇ ಮಸಾಲೆ ಇತ್ತಲ್ವ, ಅದಕ್ಕೆ ನೀರನ್ನು ಹಾಕಿದ್ದೀನಿ ನಾನು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕ್ಯಾಪ್ ಹಾಕಿಬಿಟ್ರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. 2 ರಿಂದ 3 ವಿಷಿಲ್ ಹೊಡೆಸ್ಬಿಟ್ರೆ
ಎಗ್ ಬಿರಿಯಾನಿ, ರುಚಿಕರವಾದ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಎಗ್ ಬಿರಿಯಾನಿ. ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಎಗ್ ಬಿರಿಯಾನಿ. ಸೈಡ್ಗೆ ಈರುಳ್ಳಿ ಅಥವಾ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ಎಗ್ ಬಿರಿಯಾನಿನ. ನೋಡಿರಿ ಎಷ್ಟು ಚೆನ್ನಾಗಿ ಎಗ್ ಬಿರಿಯಾನಿ ರೆಡಿ ಆಗೈತಿ ಬಿಸಿ ಬಿಸಿದು. ಈ ಮೆಥಡಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಬೇರೆ ಬೇರೆ ಮೆಥಡಲ್ಲಿ ಮಾಡಿರ್ತೀರ, ಈ ಥರ ಒಂದು ಸಲ ನೀವು ಕೂಡ ಎಗ್ ಬಿರಿಯಾನಿನ ಖಂಡಿತ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ನನ್ನ ಎಲ್ಲ ವೀಡಿಯೋಸು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಎಗ್ ಬಿರಿಯಾನಿ ಕೂಡ ಇಷ್ಟ ಆಗಿದ್ದರೆ ನಿಮಗೆ ಹೇಗಾಗಿದೆ ಅಂಥೇಳಿ ಒಂದು ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.